ನಮಸ್ಕಾರ ಸ್ನೇಹಿತರೆ, ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬನ್ನಿ, ಬಹಳ ದಿನದ ನಂತರ ನಿಮ್ಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಹಳ ದಿನ ಆಗಿತ್ತು ನಿಮ್ಗೆ ನಾನು ವಿಡಿಯೋನ ಹಾಕ್ಲಾರ್ದೆ. ಇವಾಗ ನಾನು ನಿಮ್ಗೆ ಏನು ಮಾಡೋದು ಹೇಳ್ತಾ ಇದ್ದೀನಿ ಅಂದ್ರೆ, ಮಸಾಲ ಎಗ್ ಬುರ್ಜಿನ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೇನೆ. ಬರ್ರಿ, ತುಂಬ ರುಚಿಯಾಗಿರ್ತೈತಿದೆ. ಇದನ್ನು ಹೇಗೆ ಮಾಡೋದಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಎಲ್ಲರೂ ಸೇರಿ ಮಾಡೋಣ. ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿ ಇಟ್ಕೊಂಡು ಒಂದು ಬಾಣಲೆ ಇಟ್ಟು ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಂತೇನೆ. ನೋಡಿರಿ, ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದಕ್ಕೆ 3 ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ. ನಾವು 3 ಎಗ್ ಒಡೆದು ಅಂದ್ರೆ 3 ಎಗ್ ಯೂಸ್ ಮಾಡಿ ಮಾಡೋದ್ರಿಂದ 2-3 ಜನ ತುಂಬ ತಿನ್ಬೋದು. ಕರೆಕ್ಟಾಗಿ 2-3 ಜನಕ್ಕೆ ಆಗುವಷ್ಟು ಆಗ್ತೈತಿದೆ ನಾವು ಮಸಾಲೆ ಮಾಡ್ಕೊಂಡು ಮಾಡೋದ್ರಿಂದ. ಇವಾಗ ನೋಡ್ರಿ, ಇದನ್ನು ನೀಟಾಗಿ ನಾವು ಈ ರೀತಿ ಬುರ್ಜಿಯನ್ನು ಮಾಡ್ಕೊಳ್ಬೇಕಾಗ್ತೈತಿ. ನೀಟಾಗಿ ಇದನ್ನು ನಾವು ಈಗ ಈ ರೀತಿ ಕೈ ಆಡಿಸ್ಕೋಬೇಕು. ಕೈ ಬಿಡಲಾರ್ದಂಗೆ. ಕೈ ಬಿಟ್ಟರೆ ಅದು ಅಂಟ್ಕೊಂಡು ಬಿಡ್ತೈತಿ ಬಾಣಲಿಗೆ, ಅವಾಗ ಹೊತ್ತಿದ ವಾಸನೆ ಬರ್ತೈತಿ. ಹಾಗಾಗಿ ಕೈ ಬಿಡ್ದಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋ ಅಂತೈತಿ. ಇದನ್ನು ನಮ್ಮ ಮನೆಯವರು ಮಾಡಿ ನಿಮಗೆ ತೋರಿಸ್ತಿದ್ದಾರೆ. ನಾ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅವ್ರು ಮಾಡ್ತಾಯಿದ್ದಾರಂದ್ರೆ, ಈ ರೆಸಿಪಿನ ಅವರು ಒಂದು ಸ್ವಲ್ಪ ದಿನದ ಹಿಂದೆ ಯಾವುದೋ ಹೋಟೆಲಲ್ಲಿ ಟೇಸ್ಟ್ ಮಾಡಿ ಬಂದಿದ್ದರು. ಅವ್ರಿಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅವ್ರಿಗೆ ಯಾವುದೋ ಐಟಮ್ ಆಗಲಿ ಹೋಟೆಲಲ್ಲಿ ಇಷ್ಟ ಆಯ್ತು ಅಂದ್ರೆ ಅದನ್ನು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಮನೆಯಲ್ಲಿ ಮಾಡಿದಂಥ ಸ್ಪೆಷಲ್ ಆದ ಐಟಮನ್ನು ಮನೆಯಲ್ಲೇ ತಿನ್ನೋದ್ರಿಂದ ಅವ್ರಿಗೆ ಖುಷಿ ಆಗ್ತೈತಿ. ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ತಿನ್ನೋದು ಅವ್ರಿಗೆ ಇಷ್ಟ ಆಗ್ತೈತಿ. ಮನೆಯಲ್ಲೇ ಎಲ್ಲರೂ ಸೇರಿ ತಿನ್ನೋದ್ರಿಂದ. ಹಾಗಾಗಿ ನಾವು ಮನೆಯಲ್ಲಿನ ಟ್ರೈ ಮಾಡಿ ನೋಡ್ತಿರ್ತೀವಿ ಹೊಸ ಹೊಸ ರೆಸಿಪಿನ. ಹಾಗಾಗಿ ನಮಗೆ ಚಲೋ ಅನ್ನಿಸ್ತು, ನಿಮಗೂ ಕೂಡ ತಿಳಿಸೋಣ ಅಂತ ಅವರೇ ಸ್ವತಃ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಮಸಾಲೆಗೋಸ್ಕರ ನೋಡಿರಿ, ಕಾಳು ಮೆಣಸನ್ನು ಹಾಕ್ತಿದ್ದೇನೆ. ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂದು 8 ಕಾಳು ಮೆಣಸನ್ನು ಹಾಕ್ಕೊಂಡೈತಿ. 2 ಏಲಕ್ಕಿನ ಮುಂದ್ಗಡೆ ಈ ರೀತಿ ಚೂಟ್ಕೊಂಡು ಹಾಕ್ಕೊಳ್ಬೇಕಾಗ್ತೈತಿ. 4 ಲವಂಗ ಹಾಕೈತಿ. 1 ಇಂಚಷ್ಟು ಚಕ್ಕಿ, 1 ಫ್ಲವರನ್ನು ಹಾಕ್ತಾಯಿದೆ. ಇಷ್ಟು ನಾನು 3 ಎಗ್ಗಿಗೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ 1 ನಿಮಿಷದವರೆಗೂ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ ನಾವು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿರಿ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೈತಿ. ಉದ್ದುದ್ದಾಗಿ ಕಟ್ ಮಾಡಿ ಹಾಕೋದ್ರಿಂದ ಅದು ಇದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದು ಎಣ್ಣೆಯೊಳಗೆ ಬಾಡ್ತಿ ಅಂದ್ರೆ ಸ್ವಲ್ಪ ಮೆತ್ತಗಾಗಿ ಗ್ರೇವಿ ಟೈಪ್ ಆಗ್ತೈತಿ. ತಿನ್ನುವಾಗ ಬಾಯಲ್ಲಿ ಕರೆಕ್ಟ್ ಆಗ್ತೈತಿ. ಉದ್ದುದ್ದಾತಂದ್ರೆ ತಿನ್ನುವಾಗ ಕರೆಕ್ಟ್ ಅನಿಸೋದಿಲ್ಲ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೈತಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನೋಡಿರಿ, ಇದನ್ನು ಮಾಡ್ತಾಯಿದ್ದೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗ್ಬೇಕಂದ್ರೆ. ನೋಡಿರಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕಿದು. ಇಷ್ಟೇ, ಪೂರ್ತಿ ಹೊತ್ತಿ ಹೋಗ್ಬಾರ್ದು, ಪೂರ್ತಿ ಬೆಳಗಿರಬಾರ್ದು, ಗೋಲ್ಡನ್ ಬ್ರೌನ್ ಆಗಬೇಕು. 1 ಸ್ಪೂನಷ್ಟು 1 ಸ್ಪೂನ್ ಪೂರ್ತಿ ಹಾಕಿಲ್ಲ, ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೀನಿ. ಮತ್ತು ಅರ್ಧ ಸ್ಪೂನಷ್ಟು ಹಸಿಮೆಣ್ಸಿಕಾಯಿ ಚಟ್ನಿನ ಹಾಕ್ತಾಯಿದ್ದೀನಿ. ನಾವು ಮನೆಯಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಆಗಲಿ ವಾರಕ್ಕೊಂದು ಸತಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ವಾರಕ್ಕೊಂದು ಸತಿ ನಂದು ಕೆಲಸ ಅದು. ಒಂದು ವಾರಕ್ಕೆ ಏನು ಬೇಕಲ್ಲ ನಾನು ಇನ್ಸ್ಟೆಂಟಾಗಿ ಮಾಡುವಂಥ ಐಟಮ್ಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ನೀಟಾಗಿ. ಅಂದ್ರೆ ಅಡುಗೆಗೆ ತುಂಬ ಹೆಲ್ಪ್ ಆಗ್ತೈತಿ. ಇವಾಗ ಮಸಾಲೆಗೋಸ್ಕರ 1 ಸ್ಪೂನ್ ಜೀರಾ ಪೌಡ್ರ್, 1 ಸ್ಪೂನ್ ಧನಿಯಾ ಪೌಡ್ರ್ ಮತ್ತು 1 ಸ್ಪೂನ್ ಕೆಂಪು ಖಾರದ ಪೌಡ್ರನ್ನು ನಾನು ಹಾಕ್ಕೊಳ್ಳಂತೀನಿ. ಆವಾಗಲೇ ಸ್ಪೈಸಿಗೋಸ್ಕರ ಹಸಿ ಖಾರದ ಚಟ್ನಿ ಮತ್ತು ಕಾಳು ಮೆಣಸನ್ನು ಹಾಕೇವಿ. ಕಲರ್ಗೋಸ್ಕರ ನಾವು ಕೆಂಪು ಖಾರ ಪುಡಿಯನ್ನು ಹಾಕ್ತಾಯಿದ್ದೀವಿ. ಇವಾಗ ಇದು ನೀಟಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ನೋಡಿರಿ, ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋ ಅಂತೀವಿ. ಆಗಲೇ ಬುರ್ಜಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ. ಇವಾಗ ಸ್ವಲ್ಪನ ಉಪ್ಪು ಹಾಕಬೇಕಾಗ್ತೈತಿ. ಹಾಕೀವಿ. ಇದು ಎದಕ್ಕೆ ಬುರುಗ್ ಬರೋ ಅಂತೈತಿ ಅಂತ ನೀವು ಅಂದ್ಕೊಳ್ಬೋದು. ನಾವು ಎಗ್ ಮಾಡಿದಂಥ ಅಂದರೆ ಎಗ್ ಫ್ರೈ ಮಾಡಿದಂಥ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿದರೆ ಈ ರೀತಿ ಬುರುಗ್ ಬರ್ತೈತಿ. ಅದು ಸ್ಟೀಲಿನ ಪಾತ್ರೆಯಲ್ಲಿ ಮಾಡಿದರೆ ಜಾಸ್ತಿ ಈ ರೀತಿ ಬುರುಗ ಬರ್ತೈತಿ. ಅದು ನೀವು ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನನಗೆ ಹೇಳ್ರಿ. ನೋಡಿರಿ, ಈ ರೀತಿ ಇದನ್ನು ಆಮ್ಯಾಗ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕೊಳ್ಳೋ ಅಂತೀನಿ. ಹಾಕೊಂಡಾದ ನಂತರ ಸ್ವಲ್ಪ ಮೆತ್ತಗಾಗ್ಬೇಕು ರೀ ಟೊಮೆಟೊ ಅದು. ನೋಡಿರಿ, ಈ ರೀತಿ ನಾನು ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಕರೆಕ್ಟಾಗಿ ನೀವು ಬೆಂದ್ಕೊಳ್ಳಿಕ್ಕೆ ಬಿಡಬೇಕು. ಸಣ್ಣ ಉರಿ ಇಟ್ಟು ಬೆಂದ್ಕೊಂಡಾದ ನಂತರ ಇದು ಮುಚ್ಚಳ ತೆಗೆದು ಇದಕ್ಕೆ ನಾನು 1 ಸಣ್ಣ ಲೋಟ ಅಂದರೆ ಚಹಾ ಕುಡಿ ಲೋಟ ಇರ್ತೈತಲ್ಲ, ಆ ಲೋಟದಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ನೀವು ಗ್ರೇವಿ ಐಟಮ್ ಮಾಡಲಿ ಏನೋ ಒಗ್ಗರಣೆಗೆ ನೀರು ಹಾಕೋದ್ರಿಂದ ಬಿಸಿ ನೀರನ್ನು ಹಾಕಿ ನೋಡಿರಿ, ಅಡುಗೆ ಒಂಥರ ಬೇರೆಯೇ ಇರ್ತೈತಿ. ಅದು ತಣ್ಣೀರು ಹಾಕಿ ಮಾಡೋದ್ರಕ್ಕಿಂತ ತಣ್ಣೀರು ಹಾಕೋದ್ರಿಂದ ನೀವು ಮಾಡಿದಂಥ ಒಗ್ಗರಣೆ ಬಿಸಿ ಇರ್ತೈತಿ. ನೀವು ತಣ್ಣೀರು ಹಾಕಿದ್ರೆ ಅದು ಕಬ್ಬೆರ್ದಂಗೆ ಅಂದ್ರೆ ಸ್ವಲ್ಪ ತಣ್ಣಗಾಗಿ ಅದು ಫ್ರೈ ಆಗಿದ್ದ ಅಂಶ ಸ್ವಲ್ಪ ಬೇರೆನೇ ಆಗಿಬಿಡ್ತೈತಿ. ಹಾಗಾಗಿ ಬಿಸಿ ನೀರನ್ನು ಯೂಸ್ ಮಾಡಬೇಕು ಯಾವಾಗಲೂ ಒಗ್ಗರಣೆಗೆ.
ನೋಡಿರಿ ನೀರು ಹಾಕಿ 2 ನಿಮಿಷದವರೆಗೂ ಮತ್ತೆ ಕುದಿಲಿಕ್ಕೆ ಬಿಟ್ಟಿದ್ವಿ. ಇದು ಇವಾಗ ಗ್ರೇವಿ ರೆಡಿ ಆಗೈತ್ರಿ. ಇದು ಈ ರೀತಿ ನೋಡಿರಿ, ಅದು ಉಳ್ಳಾಗಡ್ಡಿ, ಟೊಮೆಟೊ, ಖಾರ ಎಲ್ಲ ಕರೆಕ್ಟಾಗಿ ಬೆಂದ್ಕೊಂಡು ಈ ರೀತಿ ಗ್ರೇವಿ ಆಗೈತಿ. ಇದಕ್ಕೆ ಇವಾಗ ನಾವು ಈ ಬುರ್ಜಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗ್ತೈತಿ. ಹಾಕ್ತಾ ಇದ್ದಾರೆ ನೋಡಿರಿ ನಮ್ಮ ಮನೆಯವರು. ಇದು ಮಸಾಲೆ ಒಳಗೆ ನೀಟಾಗಿ ಇದು ಬುರ್ಜಿ ಇದ್ರೊಳಗೆ ಕರೆಕ್ಟಾಗಿ ಕೂಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದು ಹಿಡ್ಕೊಳ್ಬೇಕು, ಅಂದರೆ ತಿನ್ನುವಾಗ ತುಂಬ ಟೇಸ್ಟಿ ಬರ್ತೈತಿದೆ. ಇವಾಗ ನೋಡಿರಿ ಕರೆಕ್ಟಾಗಿ ನೀರಿನ ಅಂಶ ಕಡಿಮೆ ಆಗಿ ಗ್ರೇವಿ ಟೈಪ್, ಪೂರ್ತಿ ಗಟ್ಟಿ ಅಲ್ಲ ಪೂರ್ತಿ ಎಳ್ಕೊಲ್ಲ, ಆ ರೀತಿ ಹದದೊಳಗೆ ಇರ್ಬೇಕ್ರಿ. ಇದು ಪೂರ್ತಿ ಗಟ್ಟಿ ಆದರೂ ಟೇಸ್ಟ್ ಬರೋದಿಲ್ಲ, ಪೂರ್ತಿ ನೀರ್ಗತೆ ಆದ್ರೂ ಬುರ್ಜಿ ಬೇರೆ ಅದು ನೀರ್ಗತೆ ಬೇರೆ ಒಗ್ಗರಣೆ ಹಂಗಾಗ್ಬಿಡ್ತೈತಿ. ಕರೆಕ್ಟಾಗಿ ನೋಡಿರಿ ಈ ರೀತಿ ಹದದಲ್ಲಿ ಇರಬೇಕು. ಸ್ವಲ್ಪ ಇದೆ. ಫೈನಲ್ ಆಗಿ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋ ಅಂತೈತೆ ನೋಡಿರಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಪೂರ್ತಿ ಗಟ್ಟಿಯಾಗಿ ಮಾಡ್ಕೊಳ್ಬೇಡ್ರಿ, ಪೂರ್ತಿ ನೀರ್ದಾಗಿ ಮಾಡ್ಕೊಬೇಡ್ರಿ. ಸ್ವಲ್ಪ ರಸ ಇರಬೇಕು, ಸ್ವಲ್ಪ ಅಷ್ಟೇ ಹದದೊಳಗೆ ನೀವು ತಯಾರು ಮಾಡ್ಕೊರಿ ಇದನ್ನು. ಫೈನಲಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಇದು ನೋಡಿರಿ ಫೈನಲಾಗಿ ನಿಮ್ಗೆ ರೆಡಿ ಆಗೈತಿ. ಮುಚ್ಚಿ 1 ನಿಮಿಷದವರೆಗೂ ಬಿಟ್ಬಿಡ್ರಿ. ಕರೆಕ್ಟಾಗಿ ಎಲ್ಲ ಫೈನಲಾಗಿ ನಿಮ್ಗೆ ರೆಡಿ ಆಕೈತದೆ. ಈಗ ನೋಡಿರಿ ನಿಮ್ಗೆ ತೋರಿಸ್ತೇನೆ ನಾನು. 1 ನಿಮಿಷ ಅಷ್ಟು ಮುಚ್ಚಿ ಇಟ್ಟಿತ್ತು. ಇವಾಗ ನೋಡಿರಿ ಫೈನಲಾಗಿ ಯಾವ ರೀತಿ ಬಿಸಿ ಮಸಾಲ ಎಗ್ ಬುರ್ಜಿ ರೆಡಿ ಆಗೈತಿ. ಬನ್ನಿರಿ ಎಲ್ಲರೂ ಸೇರಿ ಟೇಸ್ಟ್ ಮಾಡೋಣ ಅಂತ. ನಾವು ಮನೆಯಲ್ಲಿ ಇಬ್ಬರು ಸೇರಿ ಮಾಡಿದ್ವಿ, ಅದರಿಂದ ತುಂಬ ಖುಷಿ ಆಯಿತು. ನೀವು ಕೂಡ ಮನೆಯಲ್ಲಿ ಯಾವಾಗ ನೀವು ನಿಮ್ಮ ಯಜಮಾನ್ರು ಕೂಡ ಅಡುಗೆ ಮಾಡ್ತೀರಿ, ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ, ಯಾವ ರೀತಿ ಖುಷಿ ಪಡ್ತೀರಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ರೀತಿ ಯಾವಾಗಾರ ಟ್ರೈ ಮಾಡಿರೇನ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾವು ಅವಾಗವಾಗ ಟೈಮ್ ಸಿಕ್ಕಾಗ ಅವಾಗವಾಗ ನಾವು ಈ ರೀತಿ ಟ್ರೈ ಮಾಡ್ತಿರ್ತೀವಿ. ನಂದು ಮಧ್ಯೆ ವಾಯ್ಸ್ ಬ್ರೇಕ್ ಆಗ್ತಿದೆ, ಸಾರಿ. ಏನಕ್ಕಂದ್ರೆ ಸ್ವಲ್ಪ ನನಗೆ ನೆಗಡಿ ಟೈಪ್ ಆಗೈತಿ, ಹಾಗಾಗಿ ಕೆಮ್ಮು ಬರ್ತಾಯಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗೈತಿ, ತಪ್ಪು ತಿಳ್ಕೊಳ್ಬೇಡ್ರಿ. ಇವಾಗ ನೋಡಿರಿ ನಾನು ಇದನ್ನು ನಾನು ಮಸಾಲೆ ಎಗ್ ಬುರ್ಜಿನ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗೈತಿ, ರುಚಿ ಕೂಡ ಅಷ್ಟೇ ಚೆನ್ನಾಗೈತಿದೆ. ಈಗ ನಿಮ್ಮ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದ್ರಂದ್ರೆ, ಈ ಬೇಸಿಗೆ ರಜೆಯಲ್ಲಿ ಮಕ್ಕಳು ಬರ್ತಿರ್ತಾರೆ, ಸುಟ್ಟಿಗೆ ಗೆಸ್ಟ್ಗಳು ಬರ್ತಿರ್ತಾರೆ, ಅವ್ರಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರಿ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡೋದಷ್ಟಲ್ಲ, ಮಾಡೋದ್ರಿಂದ ಮನೆಯಲ್ಲಿ ಎಲ್ಲರೂ ಕೂಡಿ ತಿನ್ಬೇಕಾದ್ರೊಂದು ಖುಷಿನೇ ಬೇರೆ ಇರ್ತೈತಿ. ಹಂಚ್ಕೊಂಡು ತಿನ್ನೋದ್ರಿಗಿರಲಿ ಒಂದು ಮಜಾನೇ ಬೇರೆ ಇರ್ತೈತಿ. ಮಾಡಿದ ಅಡುಗೆನ ಮನೆಯಲ್ಲಿ ಎಲ್ಲರೂ ಕೂಡ್ಕೊಂಡು ತಿನ್ನಿರಿ. ಒಂದೊಂದು ಟೈಮಿಗೆ ಒಬ್ಬೊಬ್ಬರು ಊಟ ಮಾಡಬೇಡ್ರಿ ಮನೆಯೊಳಗೆ, ಯಾವಾಗಲೂ ಎಲ್ಲರೂ ಸೇರಿ ಊಟ ಮಾಡಿರಿ. ಅದರಿಂದ ಒಂದು ಬಾಂಧವ್ಯ ಬೆಳಿತೈತಿ, ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಇರ್ತೈತಿ. ಇವಾಗ ನೋಡಿರಿ ಚಪಾತಿ ಜೊತೆ ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾಯಿದ್ದಾರೆ. ತುಂಬ ಇಷ್ಟಪಟ್ಟರು ನಮ್ಮ ಯಜಮಾನ್ರು ಇದನ್ನು. ನಾವು ಈ ರೀತಿ ಅಡುಗೆನ ಮನೆಯಲ್ಲಿ ಅವಾಗವಾಗ ಟ್ರೈ ಮಾಡ್ತಿರ್ತೀವಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಸ್ವತಃ ನಾವೇ ಟ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು, ಖುಷಿಗೂ ಒಂದು ನಾವೇ ಮಾಡೇವು ಅನ್ನೋದೊಂದು ಖುಷಿ ಇರ್ತೈತಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.